ಈ ಬಾರಿಯ ಗಣೇಶ ಚತುರ್ಥಿ ಹಬ್ಬ ಯಾವಾಗ? ಇದರ ದಿನಾಂಕ, ಮುಹೂರ್ತ ಮತ್ತು ಮಹತ್ವವನ್ನ ತಿಳಿದುಕೊಳ್ಳೋಣ. ಗಣೇಶ ಚತುರ್ಥಿ ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವಂತಹ ಒಂದು ಹಬ್ಬ. ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ಹಬ್ಬದಲ್ಲಿ ಗಣಪತಿಯನ್ನ ಪೂಜೆ ಮಾಡಲಾಗುತ್ತೆ. ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದಂತಹ ಗಣಪತಿಯ ಮೂರ್ತಿಯನ್ನ ವಿದ್ಯುಕ್ತವಾಗಿ ಪೂಜಿಸಿ ವ್ರತ ಅಂತ ಆಚರಿಸಲಾಗುತ್ತೆ. ಈ ಹಬ್ಬದ ದಿನ ಮೋದಕ, ಕಡುಬು ಎಂಬಂತಹ ಸಿಹಿ ತಿಂಡಿಯನ್ನ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತೆ. ಹಾಗಾದ್ರೆ ಈ ಸಲದ ಗಣೇಶ ಚತುರ್ಥಿ ಯಾವಾಗ? ಗಣೇಶ ಚತುರ್ಥಿ ಹಬ್ಬಕ್ಕೆ ಇನ್ನೂ 1 ವಾರ ಬಾಕಿ ಇದೆ. ಈ ಹಬ್ಬವನ್ನ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನದಂದು ದೇಶದಾದ್ಯಂತ ಆಚರಿಸಲಾಗುತ್ತೆ. ಈ ವರ್ಷ ಆಗಸ್ಟ್ 27 ಬುಧವಾರದಂದು ಈ ಹಬ್ಬ ಬಂದಿದೆ. ಪಂಚಾಂಗದ ಪ್ರಕಾರ ಗಣೇಶ ಚತುರ್ಥಿ ತಿಥಿ ಆಗಸ್ಟ್ 26ರಂದು ಮಧ್ಯಾಹ್ನ 1:55ಕ್ಕೆ ಪ್ರಾರಂಭವಾಗುತ್ತೆ ಹಾಗೂ ಆಗಸ್ಟ್ 27ರಂದು ಮಧ್ಯಾಹ್ನ 1:45ರವರೆಗೆ ಇರುತ್ತೆ. ಈ ಗಣೇಶ ಚತುರ್ಥಿಯ ಇತಿಹಾಸ ಏನು? ಮೊದಲ ದಿನ ತಾಯಿ ಸ್ವರ್ಣ ಗೌರಿಯ ಹಬ್ಬ, ಮಾರನೆಯ ದಿನ ಗಣೇಶನ ಹಬ್ಬ. ತಾಯಿಯನ್ನ ಮರಳಿ ಕರೆದುಕೊಂಡು ಹೋಗುವ ಕೆಲಸ ಗಣಪನದ್ದು ಆಗಿರುವುದರಿಂದ ತಾಯಿ ಭೂಲೋಕಕ್ಕೆ ಬಂದ ಮಾರನೇ ದಿನವೇ ಅಜ್ಜಿ ಮನೆಗೆ ಬಂದು ಅಜ್ಜಿ ಮನೆಯಲ್ಲಿ ಮಾಡಿದಂತಹ ವಿವಿಧ ಭಕ್ಷ್ಯ ಭೋಜನಗಳನ್ನು ಭಕ್ಷಿಸಿ ತಾಯಿಯೊಂದಿಗೆ ಹಿಂತಿರುಗುತ್ತಾನೆ. ಸಾಮಾನ್ಯವಾಗಿ ಈ ಹಬ್ಬ ಭಾದ್ರಪದ ಚೌತಿಯ ದಿನದಂದು ಬರುತ್ತೆ. ಈ ದಿನ ಯಾರು ಕೂಡ ಚಂದ್ರನನ್ನ ನೋಡಬಾರ್ದು. ಗಣೇಶ ಭೂಲೋಕಕ್ಕೆ ಬಂದ ದಿನವನ್ನ ವಾರಗಟ್ಟಲೆ ಸಂಭ್ರಮದಿಂದ ಆಚರಿಸುವುದು ಅನಾದಿ ಕಾಲದಿಂದಲೂ ಕೂಡ ರೂಢಿಯಲ್ಲಿದೆ. ಅಂದು ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಇನ್ನೊಂದು ಕಥೆಯ ಪ್ರಕಾರ ಆತನು ಪಾರ್ವತಿಯ ಮೈಯಿಂದ ಹುಟ್ಟಿದವನು. ಸ್ವರ್ಣ ಗೌರಿಯ ಮಾನಸ ಪುತ್ರ ಇದ್ದ. ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ಸ್ನಾನವನ್ನ ಮಾಡಲು ಹೋಗ್ತಾಳೆ. ಆಕೆಯ ಆಣತಿಯಂತೆ ಗಣಪ ಮನೆಯನ್ನ ಕಾಯ್ತಾ ಇರ್ತಾನೆ. ಶಿವನು ಮನೆಗೆ ಹಿಂತಿರುಗಿದಾಗ ಗಣಪ ಅವನನ್ನ ತಡೆದು ಮನೆಯೊಳಗೆ ಹೋಗಲು ಅಡ್ಡಿಪಡಿಸ್ತಾನೆ. ಇದರಿಂದ ಕುಪಿತಗೊಂಡಂತಹ ಶಿವ ತನ್ನ ತ್ರಿಶೂಲದಿಂದ ಅವನ ಶಿರವನ್ನ ಕತ್ತರಿಸ್ತಾನೆ. ಸ್ನಾನವನ್ನ ಮುಗಿಸಿ ಬಂದ ಗೌರಿ ಮಗನ ಕಳೆಬರವನ್ನ ಕಂಡು ರೋಧಿಸ್ತಾಳೆ. ಹೆಂಡತಿಯನ್ನ ಸಮಾಧಾನ ಪಡಿಸುವ ಸಲುವಾಗಿ ಶಿವ ತನ್ನ ಗಣಗಳನ್ನ ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ರೆ ಅಂಥವರ ತಲೆಯನ್ನ ಕತ್ತರಿಸಿ ತರುವಂತೆ ಆಜ್ಞಾಪಿಸ್ತಾರೆ. ಅವರು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಮರಿಯಾನೆ ತಲೆಯನ್ನ ಕತ್ತರಿಸಿ ತರ್ತಾರೆ. ಅದನ್ನ ಗಣಪನ ಶರೀರಕ್ಕೆ ಅಂಟಿಸ್ತಾರೆ. ಹೀಗಾಗಿ ಗಣಪ ಗಜಮುಖನಾಗಿ ಗಣಗಳ ಅಧಿಪತಿಯಾಗಿ ಮೊದಲ ಅಗ್ರ ಪೂಜೆಗೆ ಅರ್ಹನಾಗ್ತಾನೆ. ಇನ್ನು ಗಣೇಶ ಚತುರ್ಥಿಯನ್ನ ದೇಶದಾದ್ಯಂತ ಭವ್ಯವಾಗಿ ಆಚರಿಸಲಾಗುತ್ತೆ ಎನ್ನುವುದು ಕೂಡ ಎಲ್ಲರಿಗೂ ತಿಳಿದಿರುವ ವಿಚಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.